ಅಳಿಯ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ ಕಣೋ. ಲೈ, ಡಾಕ್ಟರ್ ಕರ್ಣ ನಮಗೆ ಚೆನ್ನಾಗಿ ಪರಿಚಯ ಇದ್ದಾರಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡ್ಕೊಡ್ತಾರೆ ಕಣೋ. ನೋಡಿ ಸರ್, ಈ ಟ್ವಿನ್ಸ್ ಅಂತ ಏನು ಡಾಕ್ಯುಮೆಂಟ್ ಇದೆಯೋ ಅದು ಡಿಲೀಟ್ ಮಾಡಿಬಿಡಿ, ಒಂದೇ ಮಗು ಅಂತ ಮಾಡ್ಕೊಡಿ ಅಂದರೆ ಮಾಡ್ಕೊಡ್ತಾರೆ. ಆಗುತ್ತೆ ಬಿಡು. ಅದು ಹಾಗಾಗಲ್ಲ ಕಣೋ. ನಾಳೆ ಕಳೆದೋಗಿರೋ ಮಗು ಸಿಕ್ಕಾಗ ಅವಾಗ ಏನು ಮಾಡ್ತೀಯಾ? ಇನ್ನೊಂದು ರೀ ಎಂಟ್ರಿ ಮಾಡಿಸ್ತೀಯಾ? ಅಯ್ಯೋ, ಇಲ್ಲಿಗೆಲ್ಲ ಆಗುತ್ತೆ ಕಣೋ. ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ನೋಡು. ಅದಕ್ಕೊಂದು ಐಡಿಯಾ ಇದೆ ಕಣ. 2 ಸೆಟ್ ಆಫ್ ಡಾಕ್ಯುಮೆಂಟ್ ಮಾಡ್ಕೊಡಿ ಅಂತ ಕೇಳೋಣ. ಟ್ವಿನ್ಸ್ ಅಂತ ಒಂದು, ಒಂದೇ ಮಗು ಅಂತ ಒಂದು. ಮಗು ಸಿಗೋವರೆಗೂ ಆ ಟ್ವಿನ್ಸ್ ಅಂತ ಇರೋ ಡಾಕ್ಯುಮೆಂಟ್ನ ಸಪ್ರೇಟಾಗಿ ಹೇಳೋಣ. ಸಿಕ್ಕಿದ್ಮೇಲೆ ಅದನ್ನು ಬಳಸ್ಕೊಳ್ಳೋಣ. ಗೌತಮ್ ಅವರೇ, ನೀವೇನಿಲ್ಲಿ? ಅದು ಸುಮ್ಮನೆ ಬಂದ್ವಿ. ಸುಮ್ಮನೆ ನಾನು ಕಾಲ್ ಮಾಡಿ ಕೇಳಿದ್ದಕ್ಕೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂದ್ರೆ ಅದಕ್ಕೆ ನಾನು ನಿಮ್ಮನ್ನು ಕರೆದಿಲ್ಲ. ಮಗು ವ್ಯಾಕ್ಸಿನೇಷನ್ ಹಾಕಬೇಕಿತ್ತು, ಸೊ ನಾನು ಸುಧಾನ್ ಕರ್ಕೊಂಡ್ಬಂದೆ. ಫ್ರೀ ಆಗಿದ್ದಿದ್ರೆ ನಾನು ನಿಮ್ಮನ್ನು ಕರಿತಿರ್ಲಿಲ್ವಾ? ಅಲ್ಲ, ಅದು ಮೀಟಿಂಗ್ ಇತ್ತು. ಅದು ಕರ್ಣ, ಡಾಕ್ಟರ್ ಕರ್ಣ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬಂದ್ವಿ. ಡಾಕ್ಟರ್ ಕರ್ಣ ಫೋನ್ ಮಾಡಿದ್ರಾ? ಯಾಕೆ, ಏನಾಯ್ತು? ಏನಿಲ್ಲ ರೀ, ಏನಿಲ್ಲ. ಅದು ಇದು ಮಗು ಡೆಲಿವರಿ ಆಯ್ತಲ್ಲ. ಮಗುಗೇನಾದ್ರೂ ಆಗಿದೆಯಾ? ಅರೆ ವೇಟ್, ಮಗುಗೇನು ಆಗಿಲ್ಲ. ಅದು ಮಗು ಆದಾಗ ಆದ್ಮೇಲೆ ನಾನು ಅವ್ರಿಗೆ ಸಿಕ್ಲಿಲ್ಲ, ಥ್ಯಾಂಕ್ಸ್ ಹೇಳಿಲ್ವಲ್ಲ, ಸೊ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಥ್ಯಾಂಕ್ಸ್ ಹೇಳೋದಕ್ಕೆ ಎಲ್ಲಿಗೆ ಯಾಕೆ ಬರಬೇಕಿತ್ತು? ಫೋನ್ ಮಾಡಲೇ ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಲ್ಲ. ಇಲ್ಲ, ಏನದು ಕೈಯಲ್ಲಿ? ಇದು ಮಗು ಇದು. ಅದೇ ಮಗುಗೇನೋ ಆಗಿದೆಯಾ? ಮಗುಗೇನೋ ಪ್ರಾಬ್ಲಮ್ ಇದೆಯಾ? ಏನಿದೆ ರಿಪೋರ್ಟ್? ಏನು ಇದು ಡಿಸ್ಚಾರ್ಜ್ ಸಮ್ಮರಿ ಅಷ್ಟೇ ರೀ, ಏನು ಆಗಿಲ್ಲ. ಇಟ್ಸ್ ನಾಟ್ ಎ ರಿಪೋರ್ಟ್. ಸರಿ, ನಾನು ನೋಡ್ತೀನಿ. ನೀವು ನೋಡೋಂತ ರಿಪೋರ್ಟ್ ಅಲ್ಲ ರೀ. ರಿಪೋರ್ಟ್ ಇಲ್ಲ ಅಲ್ಲ ರೀ. ನೀವು ಇಷ್ಟೊತ್ತು ಬರ್ತೀನಿ ಅಂತ ನಾನು ಹೇಳಿದ್ರೆ ನಾನು ಬರ್ತಾ ಇದ್ದೆ ತಾನೆ. ನೀವು ಒಬ್ಬರೇ ಬಂದಿದ್ದಾರಲ್ಲ ಅಲ್ವಾ? ನೀವು ಟಾಪಿಕ್ನ ಡೈವರ್ಟ್ ಮಾಡಬೇಡಿ. ಅದರಲ್ಲಿ ಏನಿದೆ ಅಂತ ತೋರಿಸಿ. ನೀವು ಕೂಡ ನಾನು ನೋಡ್ತೀನಿ ಒಂದ್ಸಲ. ಹೆಂಗೋ ಹೇಳೋದು? ಅಪ್ಪ ಹೇಳಪ್ಪ ನೀನೆ. ಏನಿಲ್ಲ, ಅದಕ್ಕೆ ಬರೀ ಸಮ್ಮರಿ ಅಷ್ಟೇ ಇದು. ಇಲ್ಲ, ನೀವಿಬ್ರು ಏನೋ ಮುಚ್ಚಾಡ್ತಿದ್ರ, ಸುಳ್ಳು ಹೇಳ್ತಿದ್ರ. ನೋಡಿ, ಮಗುಗೆ ಏನಾದ್ರು ಆಗಿದೆ, ನಮ್ಮ ಮಗುಗೆ ಏನಾದ್ರು ಪ್ರಾಬ್ಲಮ್ ಇದೆ ಇದ್ರೆ ಹೇಳಿ. ಇಲ್ಲ ಹೇಳಿದ್ರೆ ನಾನು ಕೂತ್ಕೊಳ್ಳಲ್ಲ. ನೀವು ಫಸ್ಟ್ ಭೂಮಿಕಾ ಅವರೇ,